ಸದಾ ಸುದ್ದಿಯ ಹಿಂದೆ ಬೀಳ್ತಿದ್ದ ಪತ್ರಕರ್ತರು ಕಾಫಿ ಕೊಯ್ಲಿನಲ್ಲಿ ತೊಡಗಿಸಿಕೊಂಡು ಸಂಭ್ರಮಿಸಿದ್ರು. ತಾಮುಂದು ನಾಮುಂದು ಎನ್ನುತ್ತಾ ಕೆಜಿಗಟ್ಟಲೆ ಕಾಫಿ ಕುಯ್ದು ಬಹುಮಾನಕ್ಕಾಗಿ ತೀವ್ರ ಪೈಪೋಟಿಯೊಡ್ಡಿದ್ರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿರಾಜಪೇಟೆಯ ಕುಟ್ಟಂದಿ ಬಳಿಯ ಚೇರಂಡ ಜಗನ್ ಅವರ ತೋಟದಲ್ಲಿ ಪತ್ರಕರ್ತರಿಗಾಗಿ ಕಾಫಿ ಕೊಯ್ಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗಿನ ವೇಳೆಯಲ್ಲಿ ಕಾರ್ಮಿಕರ ರೀತಿಯಲ್ಲೇ ತೋಟಕ್ಕೆ ಆಗಮಿಸಿದ ಪತ್ರಕರ್ತರು ಶಿಸ್ತುಬದ್ಧವಾಗಿ ಕೆಲಸ ಆರಂಭಿಸಿದ್ರು. ಅರ್ಧ ಗಂಟೆಗಳ ಸಮಯವನ್ನು ಕಾಫಿ ಕೊಯ್ಲಿಗಾಗಿ ನೀಡಲಾಯಿತು. ತಲಾ 2 ಪತ್ರಕರ್ತರಿರುವ 8 ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡವು. ಕೃಷಿ ಸಂಬಂಧಿತ ವರದಿಗಳ ಮೂಲಕ ರೈತರ ಸಮಸ್ಯೆಗಳನ್ನು ಜನರಿಗೆ ಮುಟ್ಟಿಸುತ್ತಿದ್ದ ಪತ್ರಕರ್ತರು ಸ್ವತಃ ಕಾರ್ಮಿಕರು, ಬೆಳೆಗಾರರು ಅನುಭವಿಸುವ ಸಂಕಷ್ಟಗಳನ್ನು ಕಾಫಿ ಕೊಯ್ಲು ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಸ್ಪರ್ಧೆಯನ್ನು ಕಾಫಿ ಕೊಯ್ಲು ಮಾಡುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಪೊನ್ನಣ್ಣ, ಇದು ಕಾಫಿ ಕೊಯ್ಲು ಸಮಯವಾಗಿದ್ದು ಜಿಲ್ಲೆಯ ರೈತರಿಗೆ ಉತ್ತಮ ಫಸಲು ಹಾಗೂ ಬೆಲೆ ದೊರೆಯಲಿ, ಕಾಫಿ ದರ ಹೆಚ್ಚಾಗಲಿ, ಇದು ಹೀಗೆ ಮುಂದುವರಿಯಲಿ. ಬ್ರೆಜಿಲ್ ಭಾಗದಲ್ಲಿ ಕಾಫಿ ಕೃಷಿ ಚೇತರಿಕೆ ಕಾಣಲು ಇನ್ನೂ ಕೆಲವು ವರ್ಷಗಳು ಬೇಕಾಗಿದೆ. ಭಾರತೀಯ ಮಾರುಕಟ್ಟೆಗೆ ಮತ್ತಷ್ಟು ಉತ್ತೇಜನ ಸಿಗುವ ನಿರೀಕ್ಷೆ ಇದೆ ಎಂದರು. ಭಾಳ ಕಡಿಮೆ. ಇವತ್ತು ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಎಲ್ಲ ಸೇರಿ ಕಾಫಿ ಕೊಯ್ಯುವಂಥದ್ದು. ಮತ್ತು ಕಾಫಿ ಕೂಡ ಚೆನ್ನಾಗಿದೆ ಈ ತೋಟದಲ್ಲಿ. ಎಲ್ಲೆಲ್ಲೂ ಇದೇ ಥರ ಇದೆಯಾ ಗೊತ್ತಿಲ್ಲ ನನಗೆ. ಮತ್ತು ಕಾಫಿ ಬೆಳೆಗೆ ಇವತ್ತು ಇದು ಕೂಡ ಪ್ರೈಸ್ ಕೂಡ ಭಾಳ ಒಳ್ಳೆ ಉತ್ತಮವಾದಂಥ ರೇಟ್ ಇದೆ. ಆ ಕಡೆ ನಮ್ಮ ಬ್ರೆಜಿಲ್ ಕಡೆ ಎಲ್ಲ ಇನ್ನೂ 2-3 ವರ್ಷ ತೊಗೊಳ್ತದೆ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಅಂತ ಹೇಳುವಂಥದ್ದಿದೆ. ಬಹುಶಃ ಇನ್ನೂ ಜಾಸ್ತಿ ತೊಗೋಬೋದು ಅಂತ. ಅದರಿಂದ ಕಾಫಿ ಬೆಳೆಗಾರರಿಗೆ ಮುಂದಕ್ಕೂ ಕೂಡ ಒಳ್ಳೆಯ ಸಮಯ ಇದೆ ಅಂತ ನನ್ನ ಅನಿಸಿಕೆ. ಕಾಫಿ ಕೊಯ್ಯೋ ಸ್ಪರ್ಧೆ ಒಳ್ಳೆಯದು. ಅದರಿಂದ ತಮಗೆಲ್ಲರೂ ಕೂಡ ಶುಭಾಶಯಗಳು, ಒಳ್ಳೆಯದಾಗಲಿ. ಕಾಫಿ ಗಿಡ ನೋಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ. ಪತ್ರಕರ್ತರಿಗಾಗಿ ಆಯೋಜಿಸಿದ್ದ ಕಾಫಿ ಕೊಯ್ಲು ಸ್ಪರ್ಧೆ ಎಲ್ಲರಿಗೂ ವಿಶೇಷ ಅನುಭವ ನೀಡಿತು. ಜಿಲ್ಲೆಯ ಪತ್ರಕರ್ತರು ಸುದ್ದಿಯ ಜಂಜಾಟದಿಂದ ಹೊರಬಂದು ಕಾರ್ಮಿಕರಂತೆ ಕೆಲಸ ಮಾಡಿದ್ರು. ಸುದ್ದಿಯ ಭರಾಟೆಯಲ್ಲಿ ನಾವಿರ್ತೇವೆ. ಆ ಭರಾಟೆಯನ್ನು ಬಿಟ್ಟು ಇವತ್ತು ಕಾಫಿ ತೋಟದೊಳಗೆ ಕಾಫಿಯನ್ನು ಕೊಯ್ಯುವಂತಹ ಒಂದು ಹೊಸ ಅನುಭವ. ಜೊತೆಗೆ ವಿಪರೀತ ಬಿಸಿಲು. ಆ ಬಿಸಿಲಿನ ಒಳಗೆ ಹೇಗೆ ಶ್ರಮಿಕ ವರ್ಗದವರು ಅವರ ಕಾಯಕವೇ ಕೈಲಾಸ ಅಂತೇಳಿ ಮಾಡ್ತಾರೆ ಅಂತ ಹೇಳೋದನ್ನು ಸ್ವತಃ ನೋಡಲಿಕ್ಕೆ ನಾವು ಇವತ್ತು ಕಾಫಿ ತೋಟಕ್ಕೆ ಬಂದಿದ್ದೇವೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ತಂಡ ಇವತ್ತು ಕಾಫಿ ಕುಯ್ಯೋದನ್ನು ಕಣ್ಣಾರೆ ನೋಡೋದ್ರ ಜೊತೆಗೆ ಆ ಸ್ವಾದನ ಆಸ್ವಾದಿಸಿದೆ. ಅದರ ಜೊತೆಗೆ ನಮ್ಮ ಶಾಸಕರಾದ ಪೊನ್ನಣ್ಣ ಸರ್ ಅವರು ವಿಶೇಷವಾದ ಬಹುಮಾನವನ್ನು ಘೋಷಿಸೋ ಜೊತೆಗೆ ಪತ್ರಕರ್ತರಿಗೆ ಒಂದು ಹುರುಪನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದರೆ, ಪ್ರತಿ ಬಾರಿ ಸಹ ನಾನು ಹೇಳ್ತೇನೆ, ಪತ್ರಕರ್ತರು ನಮ್ಮ ಆರೋಗ್ಯವನ್ನು ನಾವೆಲ್ಲೋ ಒಂದು ರೀತಿ ಕಳ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಒತ್ತಡದ ಬದುಕಿನಿಂದ ಅಂತ. ಇಂತಹ ಕಾರ್ಯಕ್ರಮಗಳು ನಮಗೂ ಕೂಡ ಒಂದು ರೀತಿಯ ಒತ್ತಡ ಬದುಕಿಗೆ ಒಂದು ರೀತಿಯ ಸಾಂತ್ವನವನ್ನು ನೀಡ್ತದೆ, ಜೊತೆಗೆ ಉಲ್ಲಾಸವನ್ನು ಕೊಡುತ್ತದೆ. ಬೆಳಗ್ಗಿಂದ ಒಂದು ರೀತಿ ಕುಣಿದು ಕುಪ್ಪಳಿಸಿದ್ದೇವೆ ತೋಟದೊಳಗೆ. ಖುಷಿ ಕೊಟ್ಟಿದ್ದು ಯಾರಿಗೆ ಬಹುಮಾನ ಬರ್ತದೆ ಅಂತ ಹೇಳುವಂಥದ್ದು, ಆ ಖುಷಿಯನ್ನು ಇವತ್ತು ನಾವು ತಗೊಂಡು ಹೋಗ್ತಾ ಇದ್ದೇವೆ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಏನು ಇವತ್ತು ಕಾಫಿ ಕೊಯ್ಲು ಕಾರ್ಯಕ್ರಮವನ್ನು ಆಯೋಜಿಸಿದರು. ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಈ ಶ್ರಮಿಕ ವರ್ಗದವರು ಯಾವ ರೀತಿ ಅವರು ದೈನನಿತ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಿದ್ದಾರೆ, ಸೊ ಅದನ್ನು ನಾವು ಒಂದು ಅನುಭವ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ಈ ಪತ್ರಕರ್ತರ ಸಂಘ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮಾಡಿಕೊಟ್ಟಿದೆ. ಯಾವಾಗಲೂ ಸುದ್ದಿಯ ಭರಾಟೆ, ಅವರವರ ವೈಯಕ್ತಿಕ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಿದ್ರು. ಇವತ್ತು ಅದನ್ನೆಲ್ಲ ಮರೆತು ಎಲ್ಲ ಪತ್ರಕರ್ತರು ಒಗ್ಗೂಡಿ ಈ ಕಾಫಿ ಕುಯ್ಯೋ ಒಂದು ಕಾರ್ಯಕ್ರಮವನ್ನು ಬಹಳ ಖುಷಿಯಿಂದ ಪಾಲ್ಗೊಂಡಿದ್ದೀವಿ. ಸೊ ಇದಕ್ಕೆ ನಾನು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ಹಾಗೂ ಇವತ್ತು ನಮಗೆ ಕಾಫಿ ಕುಯ್ಯಲು ಒಂದು ಅವಕಾಶ ಮಾಡಿಕೊಟ್ಟಂಥ ಈ ತೋಟದ ಮಾಲೀಕರಿಗೂ ನಾನು ಧನ್ಯವಾದ. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊಡಗಿನ ಪತ್ರಕರ್ತರು ಯಾರಿದ್ದಾರೆ ಅವರಿಗೆ ಒಂದು ಕಾಫಿ ಕುಯ್ಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಸುಮಾರು ನಾವು ನಿತ್ಯವಾಗಿ ಕ್ಯಾಮರಾ ಅಥವಾ ಪೆನ್, ಪುಸ್ತಕ ಇದರಿಂದನೇ ನಮ್ಮ ದಿನನಿತ್ಯದ ಜೀವನ ಇರುತ್ತೆ. ಒಂದು ದಿನ ಕಾಫಿ ತೋಟದಲ್ಲಿ ಶ್ರಮಿಕ ವರ್ಗದವರು ಯಾವ ರೀತಿ ದುಡಿತಾರೆ ಅನ್ನೋದಂಥ ಅನುಭವವನ್ನು ಒಂದು ಪಡ್ಕೊಂಡಿದ್ವಿ. ತುಂಬ ಖುಷಿ ಅನ್ನಿಸ್ತು. ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ತುಂಬ ದೂರದ ಮಡಿಕೇರಿಯಿಂದ ಇಲ್ಲಿ ಬಂದು ಕಾಫಿ ಕೊಯ್ದು ತುಂಬ ವಿಶೇಷ. ಬಟ್ ತುಂಬ ಕಾಫಿ ತೋಟದಲ್ಲಿ ಕಾಫಿನೂ ತುಂಬ ಚೆನ್ನಾಗಿತ್ತು, ಫಸಲು ಕುಯ್ಲಿಕ್ಕೂ ಕೂಡ ಅನುಕೂಲ ಇತ್ತು.
ನಮ್ಮ ಶಿವ್ ಅಂತ ನಮ್ಮ ಪಾರ್ಟ್ನರ್ ಇದ್ದ, ಅವನು ತುಂಬ ಸಾಥ್ ಕೊಟ್ಟ. ಕುಟ್ಟಂದಿ ಬಳಿಯ ಎನಿಕಾ ರೆಸಾರ್ಟ್ನಲ್ಲಿ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಸ್ಪರ್ಧೆಯಲ್ಲಿ 40 ಕೆಜಿ 850 ಗ್ರಾಂ ತೂಕದ ಕಾಫಿ ಕೊಯ್ಲು ಮಾಡಿದ ಪಳೆಯಂಡ ಪಾರ್ಥ ಚಿನ್ನಪ್ಪ ಹಾಗೂ ಮಂಡೇಡ ಅಶೋಕ್ ಜೋಡಿ ಪ್ರಥಮ ಸ್ಥಾನ ಪಡೆದು ಒಟ್ಟು ರೂಪಾಯಿ 10,000 ಬಹುಮಾನ ಗಳಿಸಿಕೊಂಡಿತ್ತು. ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಹಾಗೂ ಸುನಿಲ್ ಪೊನ್ನೆಟ್ಟಿ, ಬಾಚರಣಿಯಂಡ ಅನು ಕಾರ್ಯಪ್ಪ ಹಾಗೂ ರಿಜ್ವಾನ್ ಹುಸೇನ್ ತಂಡ 35 ಕೆಜಿ 800 ಗ್ರಾಂ ಕಾಫಿ ಕೊಯ್ಲು ಮಾಡಿ ಸಮಬಲ ಸಾಧಿಸಿದ ಹಿನ್ನೆಲೆ ದ್ವಿತೀಯ ಬಹುಮಾನವಾಗಿ ಉಭಯ ತಂಡಗಳಿಗೆ ಒಟ್ಟು ರೂಪಾಯಿ 7,500 ನಗದು ಬಹುಮಾನ ನೀಡಲಾಯಿತು. ಸಮಾಧಾನಕರ ಬಹುಮಾನಗಳನ್ನು ಶಿವಕುಮಾರ್ ದಿವಾಕರ್ 33 ಕೆಜಿ, ವಿಶ್ವ ಚಂದ್ರಮೋಹನ್ 28 ಕೆಜಿ, ಪ್ರಭುದೇವ್ ವಾಸು 26 ಕೆಜಿ, ತೇಜಸ್ ಪುತ್ತಂ ಪ್ರದೀಪ್ 25 ಕೆಜಿ, ಚಿತನ್ ಮತ್ತು ವಿನೋದ್ 21 ಕೆಜಿ ಕಾಫಿ ಕೊಯ್ಲು ಮಾಡಿದರು. ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲೀರ ಬೋಪಣ್ಣ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಮೇಶ್ ಕೆಚ್ಚಮಯ್ಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಸಂಘದ ಜಿಲ್ಲಾಧ್ಯಕ್ಷ ಅನು ಕಾರ್ಯಪ್ಪ, ರಾಜ್ಯ ನಿರ್ದೇಶಕಿ ಬಿಆರ್ ಸವಿತಾರೈ, ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ, ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರೇಜಿತ್ ಕುಮಾರ್ ಗುಹ್ಯ ಉಪಸ್ಥಿತರಿದ್ದರು.